ನಮಸ್ಕಾರ ರೈತ ಬಾಂಧವರೇ, ನಿಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಅಡಿಕೆಯಲ್ಲಿ ಬರುವಂತಹ ಕೊಳೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಕೊಳೆ ರೋಗವು ಫೈಟೋಪ್ತಿರಾ ಅರೇಶಿಯಾ ಎನ್ನುವಂತಹ ಶಿಲೀಂಧ್ರದಿಂದ ಹರಡುತ್ತದೆ ಹಾಗೂ ಇದು ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಪ್ರಮುಖ ಶಿಲೀಂಧ್ರ ರೋಗಕಾರಕವಾಗಿದ್ದು 60% ಇಳುವರಿಯಲ್ಲಿ ಹಾನಿಯನ್ನು ನಾವು ಕಾಣಬಹುದು. ಹಾಗಿದ್ರೆ ಇಂತಹ ಅಡಿಕೆ ಕೊಳೆ ರೋಗದ ರೋಗಲಕ್ಷಣಗಳನ್ನು ನಾವು ನೋಡೋದಾದರೆ, ಸೋಂಕಿತ ಅಡಿಕೆ ಕಾಯಿಗಳು ತಮ್ಮ ನೈಸರ್ಗಿಕ ಹಸಿರು ಹೊಳಪನ್ನು ಕಳೆದುಕೊಳ್ಳುತ್ತವೆ. ಇದರಿಂದಾಗಿ ಗುಣಮಟ್ಟತೆ ಕಡಿಮೆ ಆಗೋದಷ್ಟೇ ಅಲ್ಲ, ಮಾರುಕಟ್ಟೆಯಲ್ಲಿ ತಮ್ಮ ಮೌಲ್ಯವನ್ನು ಸಹ ಕಳೆದುಕೊಳ್ಳುತ್ತವೆ. ರೋಗವು ಮುಂದುವರೆದಂತೆ ಹಣ್ಣಿನ ಗೊಂಚಲು ಹಾಗೂ ಕಾಂಡಗಳು ಸಹ ಕೊಳೆಯುತ್ತವೆ ಹಾಗೂ ಒಣಗಿ ಹೋಗುತ್ತವೆ. ಈ ರೋಗಕ್ಕೆ ತುತ್ತಾದ ಅಡಿಕೆ ಕಾಯಿಗಳು ಹಗುರವಾಗಿರುತ್ತವೆ ಹಾಗೂ ಇಳುವರಿಯಲ್ಲಿ ನಷ್ಟವನ್ನು ಸಹ ನಾವು ಕಾಣಬಹುದು. ಈ ರೋಗವನ್ನು ಹೇಗೆ ತಡೆಗಟ್ಟೋದು ಅಂತ ನೋಡೋದಾದರೆ, ಬೋರ್ಡ್ಯಾಕ್ಸ್ ಮಿಕ್ಸ್ಚರ್ 3-4 ಗ್ರಾಂ 1 ಲೀಟರ್ ನೀರಿಗೆ ಬಳಸಿ ಅಥವಾ 2 ಸಕ್ರಿಯ ಫೀಡರ್ ಬೇರುಗಳನ್ನು ಆಯ್ಕೆ ಮಾಡಿ ಅಲೈಟ್ 3 ಗ್ರಾಂ 100 ಲೀಟರ್ ನೀರಿನೊಂದಿಗೆ ಬೆರೆಸಿ ಬೇರಿನ ಉಪಚಾರ ಮಾಡುವುದು ಉತ್ತಮ. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸು ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ಸಿಗುತ್ತೆ. ಈ ಕೂಡಲೇ ಸಂಪರ್ಕಿಸಿ. ಹಾಗೂ ಇದೇ ರೀತಿಯ ಕೃಷಿಗೆ ಸಂಬಂಧಿಸಿದ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾಗಿದ್ದರೆ ಈ ಕೂಡಲೇ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.